ನಮಸ್ಕಾರ ರೀ ಸಾವ್ಕಾರ ಮಂದಿಗೆ. ವೆಲ್ಕಮ್ ಟು ಸಿಂಪಲ್ ಅಡುಗೆ ಮನೆ. ಇವತ್ತು ನಾನು ಭಾಳ ಈಸಿಯಾಗಿರೋ ಕ್ಯಾಬೇಜ್ ಪಲ್ಯ ಮಾಡಕತ್ತೀನಿ ರೀ. ಮನ್ಯಾಗ ಏನೂ ಮಸಾಲೆ ಇಲ್ಲ ಅಂದರೂ, ತರಕಾರಿ ಇಲ್ಲ ಅಂದರೂ ಅಗದಿ ಈಸಿಯಾಗಿ ಮಾಡ್ಕೋಬೋದು ನೋಡ್ರಿ. ಇದನ್ನು ಬಿಸಿ ಬಿಸಿ ಚಪಾತಿ ಕೂಡ ತಿಂದ್ರೆ ಮಸ್ತ್ ಇರ್ತೈತೆ ನೋಡ್ರಿ. ಭಾಳ ತಲೆ ಕೆಡಿಸ್ಕೋಬೇಡ್ರಿ ಅಡುಗೆ ಸಂಬಂಧ. ನಾನು ನನ್ನ ಚಾನಲ್ನಾಗ ನಿಮಗೆ ಅಗದಿ ಸರಳವಾಗಿ ಹೆಂಗೆ ಅಡುಗೆ ಮಾಡ್ಕೋಬೋದು ಅಂತ ನನಗೆ ತಿಳಿದಷ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ ರೀ. ಬರ್ರಿ, ಮೊದ್ಲೇಕ ಒಂದು ಕ್ಯಾಬೇಜ್ ತೊಗೊಂಡು ಅದನ್ನು ಸಣ್ಣಗೆ ಹೆಚ್ಚಿಕೋಬೇಕ್ರಿ. ಹಿಂಗೆ ಆಮ್ಯಾಗ ಒಂದು ಕಡಾಯಿ ಒಳಗೆ ಒಂದು ಚಮಚ ಎಣ್ಣೆ ಹಾಕ್ರಿ. ಎಣ್ಣೆ ಸ್ವಲ್ಪ ಕಾದಿಂದ ಕಟ್ ಮಾಡ್ಕೊಂಡಿರೋ ಕ್ಯಾಬೇಜನ್ನು ಹಾಕಿ ಸಣ್ಣ ಒಲೆ ಇಟ್ಕೊಂಡು ಹುರ್ಕೋರಿ. ಕ್ಯಾಬೇಜ್ ಒಂದು ಸ್ವಲ್ಪ ಕೆಂಪು ಬಣ್ಣ ಬರ್ಬೇಕ್ರಿ, ಅಲ್ಲಿ ಮಟ್ಟ ಹುರ್ಕೋರಿ. ಅಲ್ಲಿ ಮಟ್ಟ ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಳ್ಳೋಣ್ರಿ. ಅದಾದ್ಮೇಲೆ ಒಂದು ಟಮಾಟಿನೂ ಹೆಚ್ಕೊಳ್ಳೋಣ್ರಿ. ಟಮಾಟಿನೂ ಸಣ್ಣಗೆ ಹೆಚ್ಕೋಬೇಕು ನೋಡ್ರಿ. ಕ್ಯಾಬೇಜ್ ನೋಡೋಣ್ರಿ ಈಗ. ಇನ್ನೊಂದು ಸ್ವಲ್ಪ ಕೆಂಪು ಬಣ್ಣ ಬರೋ ಮಟ್ಟ ಹುರ್ಕೊಳ್ಳೋಣ್ರಿ. ಇವ ನನ್ನ ಈಸಿ ಮಸಾಲೆ ನೋಡ್ರಿ. ಮಸಾಲ ಖಾರ ಪುಡಿ 1 ಚಮಚೆ, ಅರಿಶಿನ ಒಂದು ಅರ್ಧ ಚಮಚೆ, ಧನಿಯಾ ಪುಡಿ ಸ್ವಲ್ಪ, ಗರಂ ಮಸಾಲ ಪುಡಿ ಸ್ವಲ್ಪ, ಮತ್ತೆ ಒಂದೀಟ ಉಪ್ಪು ರೀ. ಕೆಂಪಾಗೈತೆ ನೋಡ್ರಿ ಕ್ಯಾಬೇಜ್, ಹೌದಲ್ರಿ? ಆಮೇಲೆ ಇದನ್ನ ಸೈಡಿಗೆ ಒಂದು ಪ್ಲೇಟ್ನಾಗ ತೆಗೆದಿಟ್ಕೊಂಡ್ಬಿಡ್ರಿ. ಹುರ್ಕೊಂಡಿರೋ ಕಡಾಯಿ ಒಳಗನ 1 ಚಮಚ ಎಣ್ಣೆ ಹಾಕಿ ಹೆಚ್ಚಿಟ್ಕೊಂಡಿದ್ವಲ್ರಿ ಉಳ್ಳಾಗಡ್ಡಿ, 1 ಟಮಾಟಿ, ಆಮ್ಯಾಗ ಒಂದೀಟ ಕೊತ್ತಂಬರಿ ಸೊಪ್ಪು ತಗೋರಿ, ಒಂದು ಸ್ವಲ್ಪ ಉದ್ದಿನ ಬೇಳೆ ರೀ, ಆಮೇಲೆ ಒಂದು 4 ಕರಿಬೇವು ಸೊಪ್ಪು ರೀ. ಮೊದಲೇ ಉದ್ದಿನ ಬೇಳೆ ಹಾಕಿ ಒಂದೀಟ್ ಕೆಂಪು ಬಣ್ಣ ಆಗುವಂಗ ಹುರ್ಕೋರಿ. ಕೆಂಪಾಗೈತೆ ನೋಡ್ರಿ ಈಗ. ಇದಾದಿಂದ ಒಂದೀಟ್ ಸಾಸಿವೆ ಜೀರಿಗೆ ಹಾಕೋರಿ. ಆಮ್ಯಾಗ ಹೆಚ್ಚಿಟ್ಕೊಂಡಿದ್ವಲ್ರಿ ಉಳ್ಳಾಗಡ್ಡಿ, ಅವನ್ನ ಹಾಕ್ರಿ. ಆಮೇಲೆ 4 ಕರಿಬೇವು ಹಾಕಿ ಮಿಕ್ಸ್ ಮಾಡ್ಕೊರಿ. ಹೆಚ್ಚಿಕೊಂಡು ಇಟ್ಕೊಂಡೇವಲ್ರಿ ಟಮಾಟಿ, ಅದನ್ನ ಈಗ ಹಾಕ್ರಿ. ಚಮಚ ತಗೊಂಡ ಚಂದಂಗೆ ಮಿಕ್ಸ್ ಮಾಡ್ಕೊರಿ. ಆಮ್ಯಾಗ ಮಸಾಲೆ ತೆಗೆದಿಟ್ಕೊಂಡಿದ್ನಲ್ರಿ ಅವನ್ನ ಎಲ್ಲ ಒಮ್ಮೆ ಹಾಕೊಂಡ್ಬಿಡ್ರಿ. ಒಗ್ಗರಣೆ ಗುಡಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುವಂಗ ಕಟಾಡಿಸ್ತೀವಿ. ಆಮ್ಯಾಗ ಹೌದು ಅಲ್ಲೋ ಅನ್ನೋ ಹಂಗ ನೀಟ್ ಬೆಲ್ಲ ಹಾಕ್ತೀರಿ. ಬೆಲ್ಲ ಕರ್ಕೊಂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಈಗ ಹುರ್ಕೊಂಡು ಇಟ್ಕೊಂಡಿರೋ ಕ್ಯಾಬೇಜ್ ಅದ್ರೊಳಗೆ ಹಾಕ್ಕೊರಿ. ಅಷ್ಟ ಸಿಂಪಲ್. ಒಗ್ಗರಣೆ ಮತ್ತು ಕ್ಯಾಬೇಜ್ ಎರಡು ಚೆನ್ನಾಗಿ ಮಿಕ್ಸ್ ಆಗುವಂಗ ಕಟ್ಟಾಡಿಸ್ಕೊರಿ. 1 ಗ್ಲಾಸ್ ನೀರು ಹಾಕಿ ಮ್ಯಾಲೊಂದಿಟ್ಟು ಕೊತ್ತಂಬರಿ ಉದುರಿಸ್ಕೊರಿ. ಅಡುಗೆ ಎಲ್ಲ ಆದ್ಮೇಲೆ ಮ್ಯಾಲೊಂದಿಟ್ಟು ಕೊತ್ತಂಬರಿ ಉದುರಿಸಿದ್ರನ ರೀ ಅದರ ರುಚಿ. ಏನಂತೀರಿ ನೀವು? ಮತ್ತೇನ್ರಿ, ಮುಚ್ಚಳ ಮುಚ್ಚಿ ಕುದಿಯಾಕಿಟ್ಬಿಡ್ರಿ. 2 ನಿಮಿಷ ಆಗೈತಿ ನೋಡ್ರಿಪ್ಪ. ಪಲ್ಯ ಕುದ್ದೈತಿ. ಚಮಚ ತೊಗೊಂಡು ಚೆನ್ನಾಗಿ ಕಟ್ಟಾಡಿಸ್ಬಿಡ್ರಿ. ನನಗೂ ಇನ್ನೂ ಅಡುಗೆ ಚೆನ್ನಾಗಿ ಮಾಡಕ್ಕೆ ಬರೋದಿಲ್ರಿ. ನಾನು ಈಗ ಕಲಿಯಾಕತ್ತೀನಿ. ನಾನು ಕಲಿಯೋದನ್ನು ನಿಮಗೂ ಹೇಳ್ಕೊಡ್ಬೇಕಂತೇಳಿ ವಿಡಿಯೋ ಮಾಡಿ ಹಾಕ್ತಿರ್ತೀನಿ ರೀ. ನನ್ನ ವಿಡಿಯೋ, ನನ್ನ ಅಡುಗೆ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ನಾನಂತರೂ ಟೇಸ್ಟ್ ಮಾಡಾಕತ್ತೀನಿ ರೀ. ನೀವು ಈ ರೆಸಿಪಿ ಒಮ್ಮೆ ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ. ತಿಂದು ಹೆಂಗೈತೆ ಅಂಥೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿಪ್ಪ.